ಬೇರೆ ಬೇರೆಯವರಿಗೆ ಕೆಟ್ಟ ಮೆಸೇಜ್ಗಳನ್ನು ಹಾಕಿ ಏನಾಯಿತು ಅಭಿಮಾನಿಗಳಿಗೆ ಗೊತ್ತಿರುವಂಥ ಸಂಗತಿ ಒಂದಷ್ಟು ಜನ ಕಂಬಿ ಎಣಿಸಿ ಬಂದರು. ಈಗ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಗೂ ಕೂಡ ಕೆಟ್ಟ ಕಮೆಂಟ್ಸ್ಗಳು ಬರ್ತಾ ಇವೆ ಅನ್ನುವಂಥ ದೂರು. ಕಮಿಷನರ್ ಕಚೇರಿಗೆ ಹೋಗಿದ್ದಾರೆ ವಿಜಯಲಕ್ಷ್ಮಿ. ಇದರ ವಿರುದ್ಧ ದೂರು ಕೊಡಲಿಕ್ಕೆ ಕ್ರಮ ತಗೊಳ್ಳಿ ಅಂತ ಅವರು ಮನವಿ ಮಾಡಿದ್ದಾರೆ. ಎಲ್ಲಿ ತನಕ ಬಂದಿದೆ ನೋಡಿ, ಫ್ಯಾನ್ಗಳ ವಾರ್. ಇಲ್ಲಿ ತನಕ ದರ್ಶನ್ ಅಭಿಮಾನಿಗಳು ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನು ಕಳಿಸ್ತಾರೆ ಅನ್ನುವಂಥ ಆರೋಪ ಇತ್ತು. ಈಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೇನೆ ಕೆಟ್ಟ ಕಮೆಂಟ್ಸ್ಗಳು ಬರ್ತಾ ಇವೆ. ಏನಿದ್ರ ಅರ್ಥ? ಈ ಕೆಟ್ಟ ಕಮೆಂಟ್ಗಳ ಬಗ್ಗೆ ಇವರು ಕಮಿಷನರ್ ಕಚೇರಿಗೆ ಹೋಗಿ ದೂರನ್ನು ಕೊಟ್ಟಿದ್ದಾರೆ. ನಾವು ತೋರಿಸ್ತಾ ಇದ್ದೀವಿ, ಇದು ಯಾರು ಮಾಡಿದಂಥ ಕಮೆಂಟ್ಗಳಿವು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ದೂರು ದಾಖಲಾಗಿದೆ. ಬರೀ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಿದ್ದಾರೆ. ಮಾಲ್ತೇಶ್ ಜಗ್ಗಿನ್, ನಾವು ನೋಡ್ತಾ ಇದ್ದೀವಿ ಈ ಪೋಸ್ಟ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಈ ಕಿಚ್ಚ ಸುದೀಪ್ ಫ್ಯಾನ್ಸ್ ಆ ಥರದ್ದೆಲ್ಲದೂ ಕೂಡ ಇದೆ, ಒಪ್ಕೊಳ್ಳೋಣ. ಇದರ ಆಧಾರದ ಮೇಲೆ ನಿರ್ಧಾರಕ್ಕೆ ಬರೋಕ್ಕಾಗಲ್ಲ. ಯಾಕಂದರೆ ಯಾರ್ಯಾರು ಯಾವ್ಯಾವ ಕೀಟ್ಲೆಗಳನ್ನು ಕಿತಿಮಿಗಳನ್ನು ಮಾಡಿಬಿಡ್ತಾರೋ ಹೇಳೋಕ್ಕಾಗಲ್ಲ. ನೋಡಿ, ಈ ಫ್ಯಾನ್ಸ್ಗಳ ಹುಚ್ಚಾಟಗಳು ಇಷ್ಟೊಂದ್ರ ಮಟ್ಟಿಗೆ ಬೆಳೆಯುವಂಥ ಅಗತ್ಯ ಇದೆಯಾ? ಯಾರೋ ಒಬ್ಬರು ಸ್ಟೇಟ್ಮೆಂಟ್ ಕೊಡ್ತಾರೆ, ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಲ್ಲೇ ಸರಿ ಮಾಡ್ಕೊಂಡು ಹೋಗ್ತಾ ಇರಬೇಕಪ್ಪ. ಈ ರೀತಿ ಈ ಮೈ ಮೇಲೆ ದೇವುಗಳು ಬಂದಿರೋ ರೀತಿಯಲ್ಲಿ ಜಗಳ ಗುದ್ದಾಟಕ್ಕೆ ನಿಂತು ಬಿಟ್ಟರೆ ಗತಿ ಏನು? ಇದೇನಿದು ಕೆಟ್ಟ ಕೆಟ್ಟ ಕಮೆಂಟ್ಗಳು? ಇದಕ್ಕೆ ಸಂಬಂಧಪಟ್ಟಂಗೆ ವಿಜಯಲಕ್ಷ್ಮಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಮಾತು ಏನಿದು? ರಂಗನಾಥ್, ಖಂಡಿತ ಇರಂತಾನೆ ಸ್ಯಾಂಡಲ್ವುಡ್ ನಲ್ಲಿ ಸದ್ಯಕ್ಕೆ ಒಂದು ಸ್ಟಾರ್ಗಳ ಫ್ಯಾನ್ಸ್ಗಳು ಅತಿರೇಕದ ವರ್ತನೆ ಕೆಲವರು ತೋರಿಸ್ತಾ ಇರ್ತಕ್ಕಂಥದ್ದು. ಎಲ್ಲರೂ ಅಂತ ಹೇಳಕ್ಕಾಗಲ್ಲ. ಕೆಲವರ ಅತಿರೇಕದ ಕಮೆಂಟ್ಗಳು, ಮೆಸೇಜ್ಗಳು ಸಹಜವಾಗಿ ಅವ್ರಿಗೆ ಒಂದಿಷ್ಟು ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳು ನಡೀತಾ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಈ ಹಿಂದೆ ಕೂಡ ದರ್ಶನ್ ಅವರ ಅಭಿಮಾನಿಗಳು ಕಮೆಂಟ್ ಮಾಡಿದ್ರು ಅನ್ನೋದಕ್ಕೆ ರಮ್ಯಾ ಅವರು ದೂರು ಕೊಟ್ಟ ಪ್ರಕರಣ ಕೂಡ ನಮ್ ಕಣ್ಮುಂದಿದೆ. ಈಗ ಮತ್ತೊಂದು ಹಂತಕ್ಕೆ ಅಂದ್ರೆ ಅದರ ಮುಂದುವರೆದ ಭಾಗ ಯಾವ ರೀತಿ ಅಂತಂದ್ರೆ, ಈಗ ವಿಜಯಲಕ್ಷ್ಮಿ ಅವರು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಗೆ ಆಗ್ತಿರ್ತಕ್ಕಂಥ ಸಮಸ್ಯೆಗಳನ್ನ ಮತ್ತೆ ಮೆಸೇಜ್ಗಳನ್ನ ಒಂದಿಷ್ಟು ಪಟ್ಟಿ ಮಾಡಿ ಕಮಿಷನರ್ ಆಫೀಸ್ಗೆ ದೂರು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಕ್ಕಂಥ 12:30 ಸುಮಾರಿಗೆ ಕಮಿಷನರ್ ಕಚೇರಿಗೂ ಕೂಡ ವಿಜಯಲಕ್ಷ್ಮಿ ಅವರು ಆಗಮಿಸಿದ್ರು ಅನ್ನುವಂಥದ್ದು. ಸೊ ಸದ್ಯಕ್ಕೆ ಏನಂತಂದ್ರೆ ಈಗ ಒಂದು ಯುದ್ಧದ ಮಾತು ಏನ್ ಶುರುವಾಯ್ತು, ಅಲ್ಲಿಂದ ಮತ್ತೆ ಬೇರೆ ಬೇರೆ ಹಂತಕ್ಕೆ ಈ ಒಂದು ಸೋಷಿಯಲ್ ಮೀಡಿಯಾದ ವಾರ್ ಆಗ್ತಾ ಇರ್ತಕ್ಕಂಥದ್ದು. ವಿಜಯಲಕ್ಷ್ಮಿ ಅವರು ಯಾವಾಗ ದಾವಣಗೆರೆಯಲ್ಲಿ ಮಾತನಾಡಿದ್ರು, ಅದಾದ ನಂತರ ಮತ್ತಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ಅಂತ ಹೇಳಿ ಮಾಡ್ತಾ ಇರ್ತಕ್ಕಂಥ ಮೆಸೇಜ್ಗಳು, ಮತ್ತೆ ಆ ಕಡೆ ದರ್ಶನ್ ಅವರ ಫ್ಯಾನ್ಸ್ ಮಾಡ್ತಾ ಇರ್ತಕ್ಕಂಥ ಮೆಸೇಜ್ಗಳು ಸಹಜವಾಗಿ ಒಂದಿಷ್ಟು ತಾರಕಕ್ಕೆ ಇರುವಂತೆ ಮಾಡಿತ್ತು. ಬಟ್ ಈಗ ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಸಹಜವಾಗಿ ಎಲ್ಲವೂ ಕೂಡ ಅವರ ಅಭಿಮಾನಿಗಳೇ ಮಾಡಿರ್ತಾರೆ ಅಂತ ಹೇಳಕ್ಕಾಗಲ್ಲ. ಕೆಲವರು ಇದೇ ಸಂದರ್ಭಗಳನ್ನ ಬಳಸ್ಕೊಳ್ಳುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಸ್ಟಾರ್ಗಳು ಕೂಡ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಯಾರು ಮಾಡಿದ್ದಾರೆ ಏನು ಅನ್ನೋದಕ್ಕೆ ನಂತರ ದಿನಗಳಲ್ಲಿ ಉತ್ತರ ಸಿಗಬೇಕಾಗುತ್ತೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.